ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಹುರುಳಿಕಪ್ಪಿ ಹಾಗೆ ಕುರುಬರ-ಮಲ್ಲೂರು ಮಾರ್ಗದಲ್ಲಿ ಇರುವಂತಹ ಜಮೀನಿನಲ್ಲಿ ನಡೆದಂತಹ ಆಕಸ್ಮಿಕ ಅಗ್ನಿ ಅವಘಡವು ಕೇವಲ ಬೆಳೆಯನ್ನಷ್ಟೇ ಅಲ್ಲ, ರೈತರ ಬದುಕಿನ ಆಸೆಯನ್ನ ಕೂಡ ಸುಟ್ಟಾಕಿದೆ. ಸುಮಾರು 120 ಎಕರೆಗಳಿಗೂ ಕೂಡ ಹೆಚ್ಚು ಕೃಷಿ ಭೂಮಿಯಲ್ಲಿ 66 ಹೆಕ್ಟೇರ್ ಜಮೀನಿನಲ್ಲಿ ರೈತರು ಬೆಳೆದ ಗೋವಿನ ಜೋಳವನ್ನ ಒಂದೇ ಜಮೀನಿನಲ್ಲಿ ರಾಶಿ ಮಾಡಿ ಸಂಗ್ರಹಿಸಿ ಇಡಲಾಗಿತ್ತು. ಈ ಘಟನೆಯಲ್ಲಿ 18 ರೈತರ ಸುಮಾರು 80 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ನಷ್ಟ ಆಗಿರಬಹುದು ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಅಗ್ನಿ ಅವಘಡದ ಸುದ್ದಿ ತಿಳಿಸಿದ ಹಾಗೆ ಹಾವೇರಿ, ಶಿಗ್ಗಾವಿ ಹಾಗೆ ಸವಣೂರ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಬೆಂಕಿಯನ್ನ ನಂದಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಶಿಗ್ಗಾವಿ ಸವಣೂರ ಶಾಸಕರ ಅಣ್ಣನಾದ ಮುನ್ನಾ ಪಠಾಣ್, ಜಿಲ್ಲಾಧಿಕಾರಿ ಮಹಾಂತೇಶ್ ದಾವಣ್ಣನವರ್, ಉಪವಿಭಾಗ ಅಧಿಕಾರಿ ಶುಭಂ ಶುಕ್ಲಾ, ದಂಡಾಧಿಕಾರಿಗಳಾದ ರವಿಕುಮಾರ್ ಕೊರಬರ, ಕೃಷಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಹಲವು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. 4,000 ಮೆಟ್ರಿಕ್ ಟನ್ ತಗೊಂಡು ಬಂದ್ ಮಾಡಿಬಿಟ್ರೆ ಉಳಿದಂಥ ರೈತರಿಗೆ ಏನು ಮಾಡ್ಬೇಕು? ಉಳಿದಂಥ ರೈತರಿಗೆ ಇದು ಹೆಂಗೆ ಪರಿಹಾರ ಹೆಂಗೆ? ಈಗ ಎಲ್ಲರೂ ಒಂದೇ ಟೈಮ್ ಎನಿ ಟೈಮ್ ಹಾಕಿಸಿ ಕೊಡಕ್ಕಂತೂ ಆಗೋದಿಲ್ಲ ಸರ್. ಮತ್ತೀಗ 4,000 ಮೆಟ್ರಿಕ್ ಟನ್ ತಗೊಂಡು ಅಲ್ಲೆಲ್ಲ ಸ್ಟಾಕ್ ಬಂದ್ ಆಯ್ತು ಅಂತೇಳಿ ಎಲ್ಲರೂ ಬಂದ್ ಮಾಡಿಬಿಟ್ರೆ ಮುಂದೆ ರೈತರು ಇದು ಹೆಂಗೆ? ಸರ್ ಈಗ ಅವರೆಲ್ಲ ಲೋಕಲ್ ಏನು ಮಾಡ್ತಾರೆ ಸರ್, ಬೇರೆ ಸಂಸ್ಥೆದರು ರೇಟು ಹೆಂಗೂ ರೈತರು ಕೊಡ್ತಾರೆ ಅನ್ನೋ ಉದ್ದೇಶಕ್ಕೆ 1,500, 1,600 ಈ ಥರ ರೇಟ್ ಕೇಳ್ತಾ ಇದ್ದಾರೆ. ಈಗ ಮುಂದೆ ಈಗ ಒಂದಿಷ್ಟು ಮಂದಿ ಜನ ರೈತರು 2,400 ರೂಪಾಯಿ ಗೌರ್ಮೆಂಟ್ ರೇಟಿಗೆ ತೊಗೊಂಡು ಕೊಟ್ಟರೆ ಇನ್ನು ಉಳಿದಂಥ ರೈತರಿಗೆ ಏನು ಮಾಡ್ಬೇಕು ಸರ್? ಉಳಿದಂಥ ರೈತರು ಈ ಥರ ಅವಘಡ ಆಗಿ ಆಗುತ್ತೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.